ನಿಮ್ ಮದ್ವೆ ಆಗೋದಿಲ್ಲ. ಯಾಕಂದ್ರ ನಿನ್ ತಲೆಯೊಳಗ್ ನೀ ಫಿಟ್ ಮಾಡ್ಕೊಂಡ್ಬಿಟ್ಟಿ. ನೀನ್ ಕರಗದಿ, ನೀ ಮಟ್ಟೆ ಅದಿ, ನೀ ತುಳುವದಿ, ನಿನ್ ತಲೆ ಕೂದ್ಲಿಲ್ಲ, ನಿನ್ ಕಡೆ ಮನಿ ಇಲ್ಲ, ನಿನ್ ಕಡೆ ಕೆಲ್ಸ ಇಲ್ಲ, ನೋಡ್ರ ವಯಸ್ಸಾಗೈತಿ. ಈಗ ಮತ್ತ ನಿನ್ ಫ್ರೆಂಡ್ಸ್ ಹೇಳ್ತಿರ್ತಾರ, ಆಮೇಲೆ ಬಾಜು ಮನಿನೂ ಹೇಳ್ತಿರ್ತಾರ, ಈಗ ಮದ್ವಿ ಮಾಡ್ಕೊಂಡ್ ಏನ್ ಮಾಡಾವದಿ, ವಯಸ್ಸು ಹೋತು, ಇದ್ ಹೋತು, ಅದ್ ಹೋತು. 12 ಅಲ್ಲ 108 ತಲ್ಯಾಗ ಯಾರ್ಯಾರೋ ತುಂಬಿಟ್ಟಾರು. ಹಾಗಾಗಿ ನೀ ಏನ್ ಮಾಡಿದಿ, ಹೋಪ ನಿನ್ನ ಭರವಸೆ ಆಸೆ ಗೀಸೆ ಎಲ್ಲಾ ಬಿಟ್ಟ ನೀನ ಕೂತ್ಬಿಟ್ಟಿ. ಯಾವಾಗಿಂತನ ನಿನ್ನ ಭರವಸೆ ನೀನು ಮತ್ತೆ ನೀನು ಮನಸ್ದಾಗ ಚಿಗುರಿಸುದಿಲ್ಲ, ಅವಾಗಿಂತನ ನಿನಗೆ ಏನಾಗ್ತೈತಿ ಅಂದ್ರೆ ನಿಂದ ಮುಂದಕ್ಕೆ ಕರಿಯರ್ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಕೋತೈತೆ ನಾ ಇವತ್ತಿತರ ನೀನು ಒಂದ ಹೊಸಾದ ಉದ್ಯಾನ ಮಾಡ, ನೀನು ಯಾವಾಗಿಂತರ ಸ್ಟ್ರಗಲ್ ಮಾಡೋದಿಲ್ಲಲ್ಲ, ಅವಾಗಿಂತರ ನೀನು ಏನಾಗೋದಿಲ್ಲ. ಆ ಸ್ಟ್ರಗಲ್ ಏನೈತೆ ಅಂತ ನಾನು ಹೇಳ್ತೀನಿ ನೋಡಿ. ಇವತ್ತು ನಾವು ಒಬ್ಬರ 42 ವಯಸ್ಸಿದ್ರು, ಅವರ 46 ವಯಸ್ಸಿದ್ರು. ಹುಡುಗ 46, ಹೆಣ್ಮಗಳು 42 ವಯಸ್ಸು. ಅವ್ರದ್ದು ಇವತ್ತ ಏನಾಯ್ತು, ಇದಾಯ್ತು, ಜೋಡಿ ಆಯ್ತು. ಹೆಂಗ್ ಜೋಡಿ ಆಯ್ತು ಅಂದ್ರೆ ಕೇಳ್ರಿ, ಅವ್ರದ್ದು ಸಂಬಂಧ ಸ್ಥಳ. ಆದ್ರೆ ಏನಾತ, ಅವ್ರು ಸ್ಟ್ರಗಲ್ ಮಾಡ್ರ. ಅವ್ರಿಗೆ ಕೇಳಿ ನಾನು, ಏನ್ ಮಾಡ್ರಿ ಇಷ್ಟು ವರ್ಷ, ಯಾಕ ಏನಾತ್ರಿ, ಮತ್ತೆ ನೀವು ಹುಡ್ಕ್ಯಾಡಕ್ ಮತ್ತೇನ್ ಟ್ರೈ ಮಾಡ್ರಿ. ನೋಡ್ರಿ ಎಲ್ಲಾರು ಬಾಳ ಮಂದಿ ಹೇಳ್ರಿ ನನಗ, ಇನ್ನೇನ್ ಸಿಗೋದಿಲ್ಲ, ಇನ್ನೇನ್ ನೋಡಕ್ ಹೋಗ್ಬೇಡ, ಇನ್ನೇನ್ ಗಪ್ ಚಿಪ್ಕೊಂಡ್ರು, ಇನ್ನೇನ್ ಜಿಂದಗಿ ಹಂಗ ತೆಗಿ ಹಿಂಗ ತೆಗಿ ಅಂತ ಹೇಳ್ರು. ಆದ್ರೂ ನಾನು ಸ್ಟ್ರಗಲ್ ಮಾಡಕ್ ಚಾಲು ಮಾಡಿ. ಸ್ಟ್ರಗಲ್ ಹೆಂಗ್ ಮಾಡ್ರಿ ಸರ್ ನಿಮ್ಗೆ ಕೇಳಿ, ಅವ್ರು ಕೇಳಿದಾಗ ಹೇಳ್ರಿ ನಂಗೆ ತಿಂಗಳದಾಗ 4 ಸುಟಿ ಸಿಕ್ತಿದಪ್ಪ. 4 ಸುಟಿ ಒಳಗ ನಾ ಒಂದ್ ಸುಟಿ ಐತಿ ಏನೈತ್ಲ, ಖಾಲಿ ನನ್ನ ದೋಸ್ತುಗಳಿಗಾಗ್ಲಿ, ನಮ್ಮ ರಿಲೇಷನ್ ಒಳಗಾಗ್ಲಿ, ನಮ್ಮ ಫ್ರೆಂಡ್ಸ್ ಒಳಗಾಗ್ಲಿ, ಯಾರಿಗಾದ್ರೂ ಏಜೆಂಟ್ ಆಗ್ಲಿ, ಯಾರಾದ್ರೂ ನಾನು ಬಯೋಡೇಟಾ, ರಿಸ್ಯೂಮ, ಫೋಟೋ ಗಿಟೋ ಕೊಟ್ಟ ನಾನು ಏನ್ ಮಾಡ್ತೀನಿ ಅಂದ್ರೆ ಶೇರ್ ಮಾಡ್ತೀನಿ. ಆಮೇಲೆ ಅವ್ರು ಕೇಳ್ತೀನಿ, ಎಲ್ಲಾದ್ರೂ ಇದ್ರ ನೋಡ್ರಿ ಸರ್, ನಾನು ಹಿಂಗ್ ಮಾಡ್ತೀನಿ, ನಾನು ಹಿಂಗ್ ಮನೆ ಐತಿ, ನಾನು ಹಿಂಗ್ ವರ್ಕ್ ಮಾಡ್ತೀನಿ, ನಾನು ಇಲ್ಲಿ ಇದೀನಿ ಅಂತ ಚರ್ಚೆ ಮಾಡ್ತೀನಿ. ಆಮೇಲೆ ಹಂಗ ಹೋತ್ರಿ 5 ವರ್ಷ ಹೋತ್ರಿ. ಆಮೇಲೆ 5 ವರ್ಷ ಹೋದ್ಮೇಲೆ ನಾನು ಏನ್ ಮಾಡಿ, ಆಮೇಲೆ ಟೈಮ್ ಕಂಟ್ರೋಲ್ ಆಗ್ಲಿಲ್ಲ. ಟೈಮ್ ಕಂಟ್ರೋಲ್ ಆಗಂದ್ರ ಅವ್ರು 1 ದಿವ್ಸ ಬಿಟ್ಟು, ಆಮೇಲೆ ತಿಂಗಳದಾಗ 2 ದಿವ್ಸ ಮಾಡ್ರ, ತಿಂಗಳದಾಗ 2 ದಿವ್ಸ, ಆಮೇಲೆ ತಿಂಗಳದಾಗ 3 ದಿವ್ಸ 4 ದಿವ್ಸ, ಒಂದೊಂದ್ ಸರ್ತಿ ಜಾಬ್ ಬಿಟ್ಟ ಆ ಕಡೆ ಈ ಕಡೆ ತಿರ್ಗಾಡಕ್ ನೋಡ್ರ. ಆಮೇಲೆ ಅದಕ್ಕಿಂತ ಮುಂಚೆನೆ ನೋಡ್ತಿರು, ನಡಕ ಬರ್ತಿರು, ಹೋಗ್ತಿರು, ಭೇಟಿ ಆಗ್ತಿರು, ಹೋಗ್ತಿರು, ಆದ್ರ ಸಿಕ್ತಿರ್ಕಿಲ್ಲ. ಇವತ್ತ ಏನಾತಂದ್ರ ಅವ್ರಿಗೆ ಅಚಾನಕ ನಡಕ್ ಹೋಗಿ ಸಿಕ್ಕ್ರ. ಆಮೇಲೆ ಸಿಕ್ಕ ಕೂಡ್ಲೆ ಅವ್ರ ಸ್ಟೋರಿ ಹೇಳ್ರು. ನೋಡು, ಯಾವಾಗಿಂತನ ನಾವು ಸ್ವಂತ ಡಿಸಿಷನ್, ನಾವು ಸ್ವಂತ ಮನಸ್ಲಿತ್ರ ನಾವು ಯಾವತ್ತೂ ಕೇಳಂಗಿಲ್ಲಲ್ಲ, ಬ್ಯಾರೆದವ್ರು ಕೇಳ್ತೀವಲ್ಲ, ನಮ್ ಕಡೆ ಏನ್ರ ಕೊರತೆ ಐತೆ ಅಂತ ನಾವು ನಮಗ ಟ್ರೀಟ್ ಮಾಡುದು ಅಂದ್ರೆ ಏನಾಗ್ತಿತ್ತು ಅಂದ್ರೆ ನಮ್ ಮುಂದಿನ ಅಪರ್ಚುನಿಟಿ ಸಿಗುದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಯಾವತ್ತು ನಿಮ್ಮ ಮನಸ್ಸದ ನೀವು ಮಾತು ಕೇಳ್ರಿ, ಮತ್ತೆ ಬ್ಯಾರೆದವ್ರ ಮಾತು ಕೇಳ್ಕೊಬೇಡ್ರಿ. ಮತ್ತೆ ನೀವು ಸ್ಟ್ರಗಲ್ ಯಾವಾಗ ಮಾಡಂಗಿಲ್ಲಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ ಏನೈತಿ ಏನೇ ಇಲ್ಲ. ನಾವು ಮಾಡ್ಬೇಕು ಬೇಡೋ, ಮತ್ತೆ ನಾವು ನೋಡ್ಬೇಕು ಬೇಡೋ. ನೀವು ಏನಾಗ್ತದ ಅಂದ್ರ ಸುಸ್ತಾಗಿದ್ರಿ. ಈಗ ಸುಸ್ತಂದ್ರೆ ಒಂದು ಏನಾದ್ರು ಪ್ರಾಬ್ಲಮ್ ಇರ್ತೈತಿ, ನಿಮ್ಗೆ ಅಷ್ಟ ಪ್ರಾಬ್ಲಮ್ ಇಲ್ಲ. ದುನಿಯಾ ಒಳಗೆ ಎಲ್ಲರಿಗೂ ಪ್ರಾಬ್ಲಮ್ ಐತಿ. ಇಲ್ಲಿ ನೋಡ್ರಿ, ಬಸ್ ಸ್ಟ್ಯಾಂಡ್ದಾಗ ಮಲ್ಕೋತಾರ, ಊಟ ಮಾಡ್ತಾರ, ನೀರ್ ಕುಡಿತಾರ. ಆಮೇಲೆ ಇವತ್ತು ಮದ್ವಿ ಆಗಿ ಮಕ್ಕಳಾಗಿ ಆರಾಮದೇ ನೀವು ಜೀವನ ತೆಗಿತಾರ. ಅವ್ರಿಗಂತೂ ಮನಿ ಇಲ್ಲ, ಏನೂ ಇಲ್ಲ, ಆದ್ರೂ ದೇವ್ರ ಜೋಡಿ ಮಾಡಿದಾನಿಲ್ಲ. ನಿಮ್ಗ ಮನಿ ಐತಿ, ಎಲ್ಲಾ ಐತಿ, ಆದ್ರೂ ದೇವ್ರ ಯಾಕೆ ನಿಮ್ಗೆ ಜೋಡಿ ಮಾಡಿಲ್ಲ ಅಂತ ನೀವು ತಿಳ್ಕೊತೀರಿ. ನೀವು ಹಣೆ ಬರ ಬರ್ಕೊಂತೀರಿ. ನಿಮ್ದ ಇಲ್ಲ, ದೇವ್ರದಾರಲ್ಲ, ದೇವ್ರ ಮೇಲೆ ಭರೋಸಾ ಐತಲ್ಲ, ನಿಮ್ ಮೇಲೆ ನಿಮ್ಗೆ ಭರೋಸಾ ಐತಲ್ಲ. ನೀವು ಸ್ಟ್ರಗಲ್ ಮಾಡ್ರಿ, ಇನ್ನೂ ಸ್ವಲ್ಪ ಸ್ಟ್ರಗಲ್ ಮಾಡ್ರಿ, ನಿಮ್ಗೆ ಸಿಗ್ತಾರ. ಮತ್ತೆ ನಿಮ್ಮ ಹಂಸಫರ್ ಹೆಂಗೈತಿ, ನೀವು ಯಾವಾಗಿಂತನ ಅವ್ರ ತನ ಹೋಗೋದಿಲ್ಲಲ್ಲ, ಅವ್ರ ಹಂಗ ಕುಂಡಿರ್ತಾರ. ನೀವು ನಡಕ ಇಲ್ಲೇ ಬಿಟ್ರಂದ್ರ ಅವ್ರ ಏನ್ ಮಾಡ್ತಾರ, ಅವರು ಜೀವನ ಪೂರ್ತಿ ಅವರು ಹಂಗ ಕುಂಡಿರ್ಬೇಕಾಗ್ತೈತಿ, ನೀವು ಹಂಗ ಕುಂಡಿರ್ಬೇಕಾಗ್ತೈತಿ. ಹಾಗಾಗಿ ನೀವು ಸ್ಟ್ರಗಲ್ ಮಾಡ್ತೀರ ಆದ್ರ ಅವ್ರಿಗೆ ತನ ಹೋಗಕ್ ಇಷ್ಟ ಅವ್ರ ತನ ಹೋಗಿ ನೀವು ಮುಡ್ತೀರಿ. ಮತ್ತೆ ನೀವು ಯಾವತ್ತೋ ಒಂದಿಲ್ಕ ಒಂದ್ ದಿವ್ಸ ಕೂಡ್ತೀರಿ. ನೀವು ಯಾರೋ ಮಾತು ಕೇಳಿ, ನಿಮ್ಮ ತಲೆ ಮಾತು ಕೇಳಿ, ನಿಮ್ದ 108 ನೀವು ವಿಚಾರ ಮಾಡಿ, ಅಂತ ಇಂಥದ್ದು ವಿಚಾರ ಮಾಡಿ ನೀವು ಏನಾದ್ರು ಡಿಸಿಷನ್ ತಗೊಂಡ್ರ ಅಂದ್ರೆ ನಿಮ್ಮ ಲೈಫ್ ಒಳಗ ನಿಮ್ಮದಂತ ತಪ್ಪು ಮತ್ತೆ ನಿಮ್ಮದಂತ ಕ್ರೇಜಿ, ನಿಮ್ಮ ಸ್ವಂತ ಡಿಸಿಷನ್ ತಗೋಬೇಕಾದ್ರೆ ನಿಮ್ಮ ಮನಸ್ಸದ ಮಂದಿ ನೀವು ಮಾಡ್ತೇನಂತ ಪಾಸಿಟಿವ್ ಆಗಿ ತಗೋರಿ. ಮಾಡ್ಕೋತೀನಂತ ನನ್ನ ಕಡೆ ಈದಿಲ್ಲ ಅದಿಲ್ಲ, ನನ್ಗೆ ಯಾರು ಸಪೋರ್ಟ್ ಕೊಡೋರಿಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ರೊಕ್ಕ ಇಲ್ಲ, ಆಮೇಲೆ ಈದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾತಾಡ್ಕೊಂತ ನೀವು ಹೇಳಕ್ ಜೀವನ ಮಾಡಕ್ ಚಾಲು ಮಾಡ್ರಿ ಅಂದ್ರ ನೀವ್ ಏನಾಗ್ತೈತಿ ಅಂದ್ರೆ ನೀವು ಕೊರ್ಕೊಂತಿರ್ತೀರಿ, ನಿಮ್ಮ ಏಜ್ ಹೆಚ್ಚಾಕೊಂತಿರ್ತೈತಿ. ಹಾಗಾಗಿ ಇವತ್ತು ಅವ್ರು ಹೇಳತ್ತಾರ, ಇವ್ರು ಹೇಳತ್ತಾರ, ಅವ್ರು ಹೇಳತ್ತಾರ ಇಲ್ಲ, ನಿಮ್ಮದ ಜೋಡಿ ದೇವ್ರು ಬರ್ದಾನ, ಮತ್ತ ಅವ್ರದ್ದು ಜೋಡಿನೂ ನಿಮ್ಗೆ ಬರ್ತಾರ. ನೀವು ಅವ್ರಿಗೆ ಆದರೆ ಮೇನ್ ಫಾರ್ ಈಚ್ ಅದರ್ ಅಂತ ಒಂದು ಇದೈತಲ್ಲ. ಹಾಗಾಗಿ ನೀವು ಅವ್ರಿಗಿದಾರ, ಅವರು ನಿಮಗಿದಾರ. ನೀವು ಏನ್ ಮಾಡ್ರಿ, ಹುಡ್ಕಕ್ ಚಾಲು ಮಾಡ್ರಿ, ನಿಮ್ಗೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಸಿಗ್ತಾರ. ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ, ಈಗ ಆದವ್ರಿಗೆ ಇದ್ರೊಳಗ ನೋಡ್ರಿ, ಈಗ ಕೆಲವೊಂದ್ ಮಂದಿ ಜೋಡಿ ಇದಾರ, ಆಮೇಲೆ ಜೋಡಿ ಇಲ್ದಾರಿಗೆ ಅವ್ರಿಗೆ ಕೇಳಿ ನಾನು, ಏನ್ರಿ ನಿಮ್ದು ಏನಾತ್ರಿ ಮಿಸ್ಸಸ್ ಅವ್ರದ್ದು, ಹಿಂಗ ಅವ್ರು ಹೋದ್ರಿ, ಆಮೇಲೆ ಹಿಂಗ ಆಗಿ ಒಂದ್ ಸ್ವಲ್ಪ ಇದಾತ್ರಿ ಅಂತ ಹೇಳ್ರಿ. ಅವ್ರ ಇದಾದ ಕೂಡಲೇ ಅವ್ರು ಹೇಳ್ರು, ನೋಡು ನಾವು ಇದ್ದಾಗ ಅವ್ರಿಗೆ ನೆಟ್ಕ ನೋಡ್ಲಿಲ್ಲ, ಇಲ್ದಾಗೆ ನನಗ ಕನ್ನ ಇತ್ರ ಕಣ್ಣೂರ್ ಬರತ್ತವ್ರ ಅಂತ ಅವ್ರು ಹೇಳಕ್ ಚಾಲು ಮಾಡ್ರ. ಹಾಗಾಗಿ ನೀವು ಯಾರು ಆಗ್ಲಿ, ನಿಮ್ ಗಂಡ ಆಗ್ಲಿ, ನಿಮ್ಮ ಹೆಂಡತಿ ಆಗ್ಲಿ, ಅವ್ರಿಗೆ ಇದ್ದಾರಿಗೆ ಟೇಕ್ ಕೇರ್ ಮಾಡ್ರಿ, ಮತ್ತೆ ಕೇರ್ ಮಾಡ್ರಿ, ಮತ್ತೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ರಿ, ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ. ಯಾಕಂದ್ರೆ ಅವ್ರದ ನೀವು ತಿಳ್ಕೊಳ್ಳಿ, ನಿಮ್ಮದ ಅವ್ರದಕ್ಕೆ ಹೇಳ್ರಿ, ಕಷ್ಟ ಸುಖ ಮಾಡಿ ಜೀವನ ತೆಗೀರಿ. ಯಾಕಂದ್ರೆ ಒಂದ್ಸರ್ತಿ ನೀವು ಹೋದ್ರಂದ್ರ
ಮತ್ತೆ ನಿಮ್ಗೆ ರಿಪೀಟ್ ಆ ಚಾನ್ಸ್ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಏನು ಮಾಡ್ಬೇಕಾಗ್ತದೆ ಅಂದ್ರೆ ಮಸ್ಟ್ ಸ್ಟ್ರಗಲ್ ಮಾಡಿ ಮತ್ತೆ ಇದು ಮಾಡ್ಬೇಕಾಗ್ತದೆ. ಅಷ್ಟೊಂದು ಟೈಮ್ ಹೋಗ್ತಿದೆ, ದಿವಸ ಹೋಗ್ತಿದೆ, ವಯಸ್ಸು ಹೋಗ್ತಿದೆ, ಎಲ್ಲ ಹೋಗ್ತಿದೆ. ಹಾಗಾಗಿ ನಿಮ್ಗೆ ಎಷ್ಟು ಪೇಮೆಂಟ್ ಇದ್ರೂ ನೀವು ಅದ ಪೇಮೆಂಟ್ ಬೇಕು ಇದು ಪೇಮೆಂಟ್ ಬೇಕು ಅಂತ ಅಷ್ಟೇ ಇಲ್ಲ ಇದು ಇಲ್ಲ ಅದು ಇಲ್ಲ ಅನ್ಕೋತ ಕುಂಡ್ರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೋಡಿ ಐತಲ್ಲ ದೇವ್ರ ಬರ್ದಾನ ಡೆಫಿನೆಟ್ಲಿ ಮತ್ತೆ ಸಿಗ್ತೈತಿ. ಹಾಗಾಗಿ ನೋಡ್ರಿ ಇವತ್ತು ನೋಡ್ರಿ ಅವ್ರನ್ನ ನೋಡಿ ನಾನು ನಿಮ್ಗೆ ವಿಡಿಯೋ ಮಾಡತ್ತೀನಿ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹೇಳೋದಂದ್ರೆ ಏನಾಗಿ ಈಗ ಕೆಲವೊಂದು ಈಗ ಎಷ್ಟೋ ಮಂದಿ ಹೋಪ್ ಕಳ್ಸ್ಕೊಂಡ್ ಕುಂತಾರ. ಯಾಕಂದ್ರೆ ಅವ್ರ ಕಡೆ ಈಗ ಏನಾಗಿದೆ ಆಸೆ ಇಲ್ಲ. ಹೀಗಾಗಿ ಏನು ಮಾಡಿದಾರ ಅಂದ್ರೆ ಬೇಡ ಇನ್ನು ನಾವು ಹಂಗೆ ಇರೋನು ಇದು ಮಾಡೋನು ಅಂತ ತಿಳ್ಕೊಂಡಾರ. ಆದ್ರೆ ನೀವು ಒಂದು ಮಾತು ಹೇಳ್ತೀನಿ, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ನೋಡ್ರಿ. ಯಾವಾಗಿಂತನ ನಿಮ್ಮ ಕಡೆ ಶಕ್ತಿ ಐತಿ, ಯಾವಾಗಿಂತನ ನಿಮ್ಮ ಕಡೆ ಅಷ್ಟು ತಲೆ ಐತಲ್ಲ, ನೀವೇನು ಮಾಡ್ರಿ ಅದಕ್ಕೆ ಟಕ್ಕರ್ ಕೊಡ್ರಿ. ರಿಸ್ಯೂಮ, ಬಯೋಡೇಟಾ, ಫೋಟೋ ತೊಗೊಂಡು ಎಲ್ಲರ ಕಡೆ ಶೇರ್ ಮಾಡಿರಿ. ಆಮೇಲೆ ಅದ್ರೊಳಗೆ ಏನು ಮಾಡಿರಿ, ನಿಮ್ಮ ಬಯೋಡೇಟಾ ಒಳಗೆ ನಿಮ್ಮ ಫೋಟೋ ಒಳಗೆ ಹೇಳ್ತೀರಿ. ಆಮೇಲೆ ಅವ್ರಿಗೆ ಇವ್ರ ಕಡೆ ಕೇಳ್ರಿ. ನಿಮ್ಮ ಜೋಡಿ ಎಲ್ಲಾದರೂ ನೀವು ಹುಡ್ಕೊಂಡು ಸಿಗ್ತೈತಿ. ನೀವು ಟೈಮ್ ಹೋಗ್ತೈತಿ, ದಿವಸ ಹೋಗ್ತೈತಿ, ಆಮೇಲೆ ನಿಮ್ಮ ರೊಕ್ಕ ಹೋಗ್ಬೋದು, ಆದ್ರೆ ನಿಮ್ದು ಕೆಲಸ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡಿರಿ, ಯಾವಾಗಿಂತನ ತಲೆಗೆ ಕೆಲಸ ಕೊಡೋಂಗಿಲ್ಲಲ್ಲ ಆವಾಗಿಂತನ ಏನಿಲ್ಲ, ತಲೆಗೆ ನೆಗೆಟಿವ್ ಹೇಳೋದು ಕಮ್ಮಿ ಮಾಡು, ಪಾಸಿಟಿವ್ ಆಗಿ ವರ್ಕ್ ಮಾಡಿರಿ. ಯಾಕಂದ್ರೆ ಈಗ ಸ್ಟ್ರಗಲ್ ಅಂತೂ ಮಾಡಬೇಕಾಗ್ತದೆ. ನೀವು ಇಲ್ಲಾದರೂ ಸ್ಟ್ರಗಲ್ ಮಾಡಬೇಕು, ಅಲ್ಲಾದರೂ ಸ್ಟ್ರಗಲ್ ಮಾಡಬೇಕು. ಈಗೆಲ್ಲ ವಿದೌಟ್ ಸ್ಟ್ರಗಲ್ ಏನೂ ಮಾಡೋಕೆ ಹೋಗೋದಿಲ್ಲ. ಮತ್ತು ಒಂದು 2 ರೊಕ್ಕ ಖರ್ಚು ಮಾಡಿ ಆಟೋಮೆಟಿಕ್ ಆಗಿ ನಿಮ್ದು ಲೈಫ್ ಒಳಗೆ ಸೆಟ್ ಆಗ್ತೀರಿ. ಹಾಗಾಗಿ ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಅವ್ರ ಸ್ಟೋರಿ ನಾನು ನಿಮ್ಗೆ ಹೇಳ್ಬೇಕಂತ ಅನಿಸಿತ್ತು. ಕೆಲವೊಂದು ಮಂದಿ ಏನು ಮಾಡ್ತಾರಂದ್ರೆ ಕೆಲವೊಂದು ಮಂದಿ ಅಂಜಿ ಕೆಲವೊಂದು ಮಂದಿ ಕುಡಿರ್ತಾರ, ಕೆಲವೊಂದು ಮಂದಿ ಏನು ಮಾಡ್ತಾರ ಮುಂದೆ ಹೋಗೋರಿಗೂ ಕಾಲು ಜಗ್ತಾರ. ಹಾಗಾಗಿ ನೀವು ಯಾರ್ದು ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ದು ಜೋಡಿ ನಿಮಗೋಸ್ಕರ ನಿಮ್ಮ ಪಾರ್ಟ್ನರ್ ಕಾಯ್ತಿದಾರ. ನೀವು ಏನು ಮಾಡಿರಿ, ಹೋಗ್ರಿ ಅವ್ರಿಗೆ ಕೈ ಹಿಡ್ಕೊಂಡು ಜೀವನ ಮಾಡಿರಿ. ಥ್ಯಾಂಕ್ಸ್ ಗೈಸ್. ಮತ್ತು ಈ ಚಾನಲ್ದಾಗ ನೀವು ಹೊಸಾಗಿದ್ದೀರಿ ಅಂದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.